ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ ಚಾನಲ್. ನಾನು ರಕ್ಷಿತ್ ಹಿಂದೂ. ಗಯಾಬ್ ಕಾಂಗ್ರೆಸ್ ಅವರು ನಿನ್ನೆ ತಮ್ಮ ಅಧಿಕೃತ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ನ ಹಾಕಿದ್ದಾರೆ. ಜಿಮ್ಮೆದಾರಿಕೆ ಸಮಯ ಗಯಾಬ್, ಜವಾಬ್ದಾರಿ ನಿರ್ವಹಿಸುವ ಸಮಯದಲ್ಲಿ ಮಾಯಾ. ಈ ಪೋಸ್ಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಇದು ನಡೆದಿದ್ದು ಲಂಡನ್ನಿನ ಎಂಬಸಿ ಆಫೀಸ್ ಮುಂದೆ. ಕಾಶ್ಮೀರ್ ಅಟ್ಯಾಕ್ನ ವಿರುದ್ಧ ಅಲ್ಲಿರ್ತಕ್ಕಂಥ ಭಾರತೀಯರು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಎಂಬಸಿ ಆಫೀಸ್ ಹೊರ ಬಂದಂತಹ ಒಬ್ಬ ಸೀನಿಯರ್ ಡಿಪ್ಲೊಮೇಟ್ ಅಭಿನಂದನ್ ಅವರ ಭಾವಚಿತ್ರ ಹಿಡಿದು ಒಂದು ಸಿಗ್ನಲ್ನ ಕೊಡ್ತಾರೆ. ಏನಿದರ ಅರ್ಥ? ಈ ಸಿಗ್ನಲ್ನ ಕೊಡೋದು ಸಾಮಾನ್ಯವಾಗಿ ಉಗ್ರಗಾಮಿಗಳು, ಉಗ್ರ ಸಂಘಟನೆಗಳು. ಆದರೆ ಇವನೊಬ್ಬ ಗೌರ್ಮೆಂಟ್ ಅಧಿಕಾರಿ, ಅದರಲ್ಲೂ ಉನ್ನತ ಮಟ್ಟದಲ್ಲಿರ್ತಕ್ಕಂತಹ ಒಬ್ಬ ಡಿಪ್ಲೊಮೆಟ್, ರಾಜತಾಂತ್ರಿಕ ಈ ಸಿಗ್ನಲ್ ಕೊಡ್ತಾನೆ ಅಂತಂದರೆ ಉಗ್ರಗಾಮಿಗಳು ಈ ಗೌರ್ಮೆಂಟ್ ಅಧಿಕಾರಿಗಳಿಗೂ ಏನು ವ್ಯತ್ಯಾಸ ಅಂತಾರೆ? ಹೌದು, ಪಾಕಿಸ್ತಾನದ ಉಗ್ರಗಾಮಿಗಳು, ಅಲ್ಲಿನ ಗೌರ್ಮೆಂಟ್ ಆಫೀಸರ್ಗಳು ಮತ್ತು ಸೈನಿಕರು ಎಲ್ಲರೂ ಒಂದೇ ಬೋನಿನಲ್ಲಿ ಬೆಳೆದಂತಹ ನಾಯಿಗಳು. ಸಾರಿ, ನಾನು ನಾಯಿಗೆ ಕಂಪೇರ್ ಮಾಡಿದೆ ಅಂತ ಕೆಲವರಿಗೆ ಬೇಜಾರಾಗ್ಬೋದು. ಪಾಕಿಸ್ತಾನನ ನಾಯಿಗೆ ಕಂಪೇರ್ ಮಾಡೋದು ಅದು ನಾಯಿಗೆ ಅವಮಾನ ಅಂತ ನನಗೂ ಗೊತ್ತು, ಆದರೆ ಬೇರೆ ದಾರಿ ಇಲ್ಲ. ಇನ್ನು ಈ ಪೋಸ್ಟ್ ವಿಷಯಕ್ಕೆ ಬರೋಣ. ಜಿಮ್ಮೆದಾರಿಕೆ ಸಮಯ ಗಯಾ, ಜವಾಬ್ದಾರಿ ನಿರ್ವಹಿಸುವ ಸಮಯದಲ್ಲಿ ಮಾಯಾ ಅಂತ ಹೇಳಿ ಕಾಂಗ್ರೆಸ್ ಅವರು ಮೋದಿ ಅವರ ತಲೆನ ತೆಗೆದು ಅಲ್ಲಿ ಪೋಸ್ಟ್ ಹಾಕ್ತಾರೆ. ಅಲ್ಲಿಗೆ ಈ ಉಗ್ರಗಾಮಿಗಳಿಗೂ ಕಾಂಗ್ರೆಸ್ ಅವರು ಹಾಕಿದ್ದ ಪೋಸ್ಟ್ಗಳು ಏನು ವ್ಯತ್ಯಾಸ ಬಂತು? ಅವರು ತಲೆ ಕತ್ತರಿಸ್ತೀನಿ ಅಂತ ಹೇಳ್ತಾರೆ, ಇವರು ತಲೆ ಕತ್ತರಿಸಿ ಪೋಸ್ಟ್ ಹಾಕಿದ್ದಾರೆ. ಈ ಸಮಯದಲ್ಲಿ ಇಡೀ ದೇಶ ಒಗ್ಗಟ್ಟಾಗಿರಬೇಕು, ರಾಜಕೀಯನ ಬಿಟ್ಟು ನಾವೆಲ್ಲ ಒಂದು ಅಂತ ಪಾಕಿಸ್ತಾನಿಗೆ ತೋರಿಸ್ಬೇಕು. ಆದರೆ ಇವರು ಹಾಕಿದಂತಹ ಈ ಪೋಸ್ಟನ್ನು ಪಾಕಿಸ್ತಾನದಲ್ಲಿ ಒಬ್ಬ ಮಾಜಿ ಮಂತ್ರಿ ಫವಾದ್ ಖಾನ್ ಅನ್ನೋನು ರೀಟ್ವೀಟ್ ಮಾಡಿದ್ದಾರೆ. ಕತ್ತೆಗೆ ಕೊಂಬಿಲ್ಲ ಅಂತ ಅಂದ್ಕೊಂಡಿದ್ದೆ, ಕತ್ತೆಗೆ ತಲೆನೂ ಇಲ್ಲ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ. ಈ ಕಾಂಗ್ರೆಸ್ಸಿಗರು ಭಾರತೀಯರ ಪರವಾಗಿದ್ದರೋ ಅಥವಾ ಪಾಕಿಸ್ತಾನದ ಪರವಾಗಿದ್ದರೋ ಒಂದು ಗೊತ್ತಾಗ್ತಿಲ್ಲ. ಅವರು ಮಾಡುವಂಥ ಟ್ವೀಟ್ಗಳು, ಹೇಳುವಂಥ ಹೇಳಿಕೆಗಳು ಪಾಕಿಸ್ತಾನ ಸಂಭ್ರಮ ಪಡ್ತಾ ಇದ್ದಾರೆ. ಮೊನ್ನೆ ತಾನೇ ಸಿದ್ದರಾಮಯ್ಯ ಅವರು ನಾವು ಯುದ್ಧದ ಪರವಾಗಿಲ್ಲ ಅಂತ ಹೇಳಿದ್ದು ಎಷ್ಟು ವೈರಲ್ ಆಯಿತು ಅಂತ ನಿಮಗೆ ಗೊತ್ತು. ಆ ವಿಷಯನ ಪಾಕಿಸ್ತಾನದ ನ್ಯೂಸ್ ಚಾನಲ್ಗಳು ಬಿತ್ತರ ಮಾಡಿದ್ರು. ಭಾರತೀಯರು ನಮ್ಮ ವಿರುದ್ಧ ಯುದ್ಧ ಮಾಡೋದಕ್ಕೆ ಎದುರುತ್ತಾ ಇದ್ದಾರೆ, ಇದನ್ನ ಅಲ್ಲಿನ ರಾಜಕಾರಣಿಗಳೇ ಒಪ್ಕೋತಾ ಇದ್ದಾರೆ ಅಂತ ಹೇಳಿ ನ್ಯೂಸ್ ಮಾಡಿದ್ರು. ಅದು ನಡೆದಂಥ ಬೆನ್ನಲ್ಲೇ ಇವತ್ತು ಗಯಾಬ್ ಅನ್ನೋ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಈ ಪೋಸ್ಟನ್ನು ಇಟ್ಕೊಂಡು ಪಾಕಿಸ್ತಾನದವರು ಟ್ವೀಟ್ ಮಾಡ್ತಾ ಇದ್ದಾರೆ, ಭಾರತೀಯರು ಭಾರತದ ಪರವಾಗೇ ಇಲ್ಲ ಅಂತ ಹೇಳಿ ಟ್ವೀಟ್ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಅಂತ ಅಂದರೆ ಭಾರತನ ಅವಮಾನ ಮಾಡಬೇಕು, ಭಾರತದ ವಿರುದ್ಧ ಮಾತಾಡಬೇಕು ಅನ್ನೋದೇನ? ಸೆಕ್ಯೂರಿಟಿ ಯಾಕೆ ಇಷ್ಟು ವೀಕ್ ಆಯಿತು ಅಂತ ಕೇಳಿ, ಏನು ಕ್ರಮ ತಗೋತಾ ಇದ್ದೀರಾ ಅಂತ ಕೇಳಿ. ಅದು ಬಿಟ್ಟು ಈ ರೀತಿ ಪೋಸ್ಟ್ಗಳನ್ನ, ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ರೆ ಅದು ಪಾಕಿಸ್ತಾನಿಯರಿಗೆ ನಮ್ಮ ವೀಕ್ನೆಸ್ನ ತೋರಿಸೋದಾಗುತ್ತೆ. ಕೇಂದ್ರದಿಂದ ಕಾಂಗ್ರೆಸ್ ಸರ್ಕಾರ ಈ ಪೋಸ್ಟ್ನ ಮಾಡಿದ ತಕ್ಷಣ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೂಡ ಹಿಂದಿನಲ್ಲಿದ್ದ ಗಯಾಬನ್ನ ತೆಗೆದು ಮಾಯಾ ಅಂತ ಹೇಳಿ ಇವರು ಕೂಡ ಟ್ವೀಟ್ ಮಾಡಿದ್ದಾರೆ. ಮುಂದೆ ಇರೋ ಒಂದು ಕುರಿ ಮ್ಯಾ ಅಂತ ಕೂಗಿದ್ರೆ ಹಿಂದೆ ಇರೋ ಎಲ್ಲಾ ಕುರಿಗಳು ಮ್ಯಾ ಅಂತ ಕೂಗುತ್ತೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತಂದ್ರೆ ಇದೆ. ಇನ್ನು ಮೊನ್ನೆ ಒಂದು ವಿಷಯ ನಿಮ್ಗೆ ಹೇಳಿದೆ, ಕಲಬುರಗಿಯಲ್ಲಿ ಪಾಕಿಸ್ತಾನ ಧ್ವಜಕ್ಕೆ ಅವಮಾನ ಮಾಡಬೇಕು ಅಂತ ಹೇಳಿ ಬಜರಂಗ ದಳದ ಕಾರ್ಯಕರ್ತರು ನೆಲಕ್ಕೆ ಬಾವುಟನ ಹಾಕಿ ತುಣ್ಕೊಂಡು ಹೋಗ್ತಾರ, ವಾಹನಗಳು ಓಡಾಡೋ ಥರ ಮಾಡಿದ್ರು ಅಂತ. ಅಲ್ಲಿಗೆ ಬಂದಂತಹ ಇಬ್ಬರು ಮುಸಲ್ಮಾನ್ ಮಹಿಳೆಯರದನ್ನು ಸೇಫ್ ಆಗಿ ತಗೊಂಡೋದ್ರು ಅಂತ ಕೂಡ ಹೇಳಿದೆ. ಅದರ ನಂತರ ಕಲಬುರಗಿ ಪೊಲೀಸರು ಯಾರು ಆ ಧ್ವಜನ ಅಲ್ಲಿ ಹಾಕಿದ್ರೋ ಅವರನ್ನ ಅರೆಸ್ಟ್ ಮಾಡಿದಾರಂತೆ. ಯಾಕೆ ಅಂತ ಗೊತ್ತಿಲ್ಲ, ಏನು ಪಾಕಿಸ್ತಾನ ಧ್ವಜಕ್ಕೆ ಅವಮಾನ ಮಾಡಿದ್ದೀರಾ ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಅದ್ರ ಬದಲು ಏನಾದರೂ ಭಾರತ ಧ್ವಜನ ಏನಾರು ಅಲ್ಲಿ ಹಾಕಿದ್ರೆ ನನಗನ್ಸುತ್ತೆ ಏನು ಅರೆಸ್ಟ್ ಆಗ್ತಾ ಇರಲಿಲ್ಲ ಅಂತ. ಯಾಕೆಂದರೆ ಭಾರತದ ಧ್ವಜಕ್ಕಿಂತ ಪಾಕಿಸ್ತಾನದ ಧ್ವಜಗೆ ಬೆಲೆ ಜಾಸ್ತಿ ಇದೆ ಅಂತೇಳಿ ಕಲಬುರಗಿ ಪೊಲೀಸರು ತೋರಿಸ್ಕೊಟ್ಟಿದ್ದಾರೆ. ನಂತರ ಮತ್ತೊಂದು ಸುದ್ದಿ, ಯುದ್ಧ ಶುರುವಾಗಕ್ಕಿಂತ ಮುಂಚೆ ಪಾಕಿಸ್ತಾನದಲ್ಲಿ 2,000 ಸೈನಿಕರು ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಅಲ್ಲಿರ್ತಕ್ಕಂತಹ ಉನ್ನತ ಅಧಿಕಾರಿಗಳು ರಜಾ ಹಾಕಿ ಕೆನಡಾ ಕಡೆ ಹೋಗ್ತಾ ಇದ್ದಾರಂತೆ ಫ್ಯಾಮಿಲಿ ಸಮೇತ. ಯುದ್ಧಕ್ಕೆ ಅಂತ ಹೊರಟ ಮೇಲೆ ಸೈನಿಕರನ್ನ ಲೆಕ್ಕ ಹಾಕಬಾರ್ದು ಅಂತ ಹೇಳಿ ಹೇಳ್ತಾರೆ. ಆದರೆ ಸೈನಿಕರೇ ಇಲ್ಲ ಅಂತಂದರೆ ಯಾರ ಜೊತೆ ಯುದ್ಧ ಮಾಡೋದು? ಕಾಶ್ಮೀರದಲ್ಲಿ ಯಾರ್ಯಾರು ಉಗ್ರಗಾಮಿಗಳಿಗೆ ಆಶ್ರಯ ಕೊಡ್ತಾ ಇದ್ರೋ ಅವರ ಮನೆಗಳನ್ನೆಲ್ಲ ಬಾಂಬ್ ಇಟ್ಟು ಸ್ಫೋಟ ಮಾಡುವಂತಹ ಕಾರ್ಯ ಶುರುವಾಗಿದೆ ಮತ್ತು ಗಡಿಯಲ್ಲಿ 4 ಉಗ್ರರನ್ನ ಒಡೆದುರುಳಿಸಿದ್ದಾರೆ ಅಂತೇಳಿ ಇತ್ತೀಚಿನ ಸುದ್ದಿ ಬರ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಮುಂದಿದೆ ಮಾರಿ ಹಬ್ಬ. ದೃಷ್ಟಿಕೋನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಿಗೋಣ.